ಯಾರಾಗ್ತಾರೆ ಮೈಸೂರು ಲೋಕದ ಮೈತ್ರಿ ಅಭ್ಯರ್ಥಿ? ಜೆಡಿಎಸ್ ನಾಯಕ ಸಾರಾ ಮಹೇಶ್ಗೆ ಟಿಕೆಟ್ ಸಿಗುತ್ತಾ? ಯದುವೀರ್ ಮತ್ತೆ ಮಂಜುನಾಥ್ರ ಹೆಸರಾಯ್ತು. ಈಗ ಮತ್ತೊಂದು ಹೆಸರು ಕೇಳಿ ಬರ್ತಾ ಇದೆ. ಟಿಕೆಟ್ ವಿಚಾರವಾಗಿ ಮೈತ್ರಿ ಅಭ್ಯರ್ಥಿ ಸಾರಾ ಮಹೇಶ್ ಆಗ್ತಾರಾ ಅನ್ನೋ ಚರ್ಚೆ ಹೆಚ್ಚಾಗ್ತಾ ಇದೆ. ರಾಜ್ಯ ಮಟ್ಟದ ನಾಯಕರ ಜೊತೆ ಈಗಾಗಲೇ ಮಾತುಕತೆ ಆಗಿದೆ. ಯದುವೀರ ಹೆಸರಾಯ್ತು, ಅದಾದ್ಮೇಲೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರಾಯ್ತು. ಈಗ ಸಾರಾ ಮಹೇಶ್ ಹೆಸರು ಚರ್ಚೆಯ ಮುನ್ನೆಲೆಗೆ ಬಂದಿರೋದು. ಕೇವಲ ಅಷ್ಟಕ್ಕೆ ಸೀಮಿತ ಆಗಿಲ್ಲ, ರಾಜ್ಯ ಮಟ್ಟದ ನಾಯಕರ ಜೊತೆ ಈಗಾಗಲೇ ಮಾತುಕತೆ ಕೂಡ ಆಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಾಪ್ ಸಿಂಹ ಮತ್ತೊಂದು ಕಡೆ ನಾನೇ ಅಭ್ಯರ್ಥಿ ಎನ್ನುವ ಆತ್ಮವಿಶ್ವಾಸದಲ್ಲಿದ್ದರೆ, ಮೇಲಾದ ಮೇಲೆ ಒಂದರ ಮೇಲೊಂದರಂತೆ ಹೆಸರುಗಳು ತೇಲಿ ಬರ್ತಾ ಇದೆ. ಮೈತ್ರಿಯಿಂದ ಯಾರಾಗಬೇಕು ಅಭ್ಯರ್ಥಿ, ಮೈಸೂರು ಕೊಡಗು ಕ್ಷೇತ್ರಕ್ಕೆ ಈ ಬಾರಿ ಯಾರನ್ನು ಅಭ್ಯರ್ಥಿ ಮಾಡಬೇಕು ಅಂತ. ಮೊದಲಿಗೆ ಯುವರಾಜ ಯದುವೀರ್ ಒಡೆಯರ್ರ ಹೆಸರು ಕೇಳಿಬಂತು. ಅವ್ರಿಗೂ ಕೂಡ ಒಂದು ಆಫರ್ ಹೋಗಿತ್ತು, ಬಟ್ ಎಲೆಕ್ಷನ್ಗೆ ನಿಲ್ಲೋ ಮನಸ್ಥಿತಿಯಲ್ಲಿಲ್ಲ ಅವರು. ಚುನಾವಣೆಗೆಲ್ಲ ನಾನು ಸ್ಪರ್ಧೆ ಮಾಡೋದಿಲ್ಲ ಅನ್ನೋ ಉತ್ತರ ಸಿಕ್ತು ಅನ್ನೋ ಕಾರಣಕ್ಕೆ ನಂತರ ಮಂಜುನಾಥ್ ಅವರ ಹೆಸರು ಬಂತು. ಬೇರೆ ಬೇರೆ ಕ್ಷೇತ್ರಗಳಿಗೂ ಕೂಡ ಅವರ ಹೆಸರುಗಳು ಓಡಾಟ ನಡೆಸ್ತು. ಸದ್ಯಕ್ಕೆ ಅದ್ರ ಬಗ್ಗೆನೂ ಯಾವುದೇ ಕನ್ಫರ್ಮೇಷನ್ ಇಲ್ಲ. ಈಗ ಮುಂದುವರೆದ ಹಾಗೆ JDS ನಾಯಕ ಸಾರಾ ಮಹೇಶ್ ಅವರ ಹೆಸರು ಈ ಬಾರಿ ಮೈಸೂರಿನಿಂದ ಲೋಕಸಮರಕ್ಕೆ ಮೈತ್ರಿ ಅಭ್ಯರ್ಥಿ ಆಗಲಿ ಅಂತೇಳಿ ಚರ್ಚೆಯ ಮುನ್ನೆಲೆಗೆ ಬಂದಿರೋದು. ಸಾರಾ ಮಹೇಶ್ ಅವರು ಕೂಡ ಬಹಳ ಪಾಸಿಟಿವ್ ಆಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವೇಳೆ ವರಿಷ್ಠರು ಏನಾದರೂ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದ್ರೆ ನಾನು ಸ್ಪರ್ಧೆ ಮಾಡೋದಕ್ಕೆ ಸಿದ್ಧ ಅನ್ನೋ ಅಭಿಪ್ರಾಯ ಕೂಡ ಈಗಾಗಲೇ ಅವರು ವ್ಯಕ್ತಪಡಿಸಿದ್ದಾರೆ. ಇದೆಲ್ಲವೂ ಕೂಡ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟೆನ್ಷನ್ ಹೆಚ್ಚಾಗೋ ಹಾಗೆ ಮಾಡ್ತಾ ಇದೆ. ಯಾಕಂದರೆ ಬಹಳಷ್ಟು ಕೆಲಸ ಮಾಡಿದ್ದೀನಿ, ಈ ಬಾರಿಯೂ ಟಿಕೆಟ್ ನನಗೆ ಸಿಗುತ್ತೆ BJPಯಿಂದ, ನಾಮಿನೇಷನ್ ಫೈಲ್ ಮಾಡುವಾಗ ಹೇಳ್ತೀನಿ ನೀವು ಕೂಡ ಬಂದು ಹೋಗಿ ಅನ್ನೋ ಹಂತಕ್ಕೆ ಅವರು ಆತ್ಮವಿಶ್ವಾಸದ ಮಾತುಗಳನ್ನು ಆಡಿದರು. ಬಟ್ ಈಗ ಪರಿಸ್ಥಿತಿ ನೋಡ್ತಾ ಇದ್ರೆ ಎಲ್ಲೋ ವಾತಾವರಣ ಬದಲಾಗಿದೆಯಾ ಅಂತ ಅನ್ನಿಸ್ತಾ ಇದೆ. ಪ್ರತಾಪ್ ಸಿಂಹ ಅವರು ಒಂದು ಕಡೆ ನಿಶ್ಚಿಂತೆಯಿಂದ ನನಗೆ ಟಿಕೆಟ್ ಅನ್ನೋ ರೀತಿ ಇದ್ದರೆ, ಮತ್ತೊಂದು ಕಡೆ ಯಾರನ್ನು ಮಾಡ್ಬೋದು ಪರ್ಯಾಯವಾಗಿ ಅಭ್ಯರ್ಥಿ ಅನ್ನೋ ಹುಡುಕಾಟ ನಡೀತಾನೇ ಇದೆ. ಒಂದಾಯಿತು, ಎರಡಾಯಿತು, ಮೂರನೇ ಹೆಸರು ಈಗ ಕೇಳಿ ಬರ್ತಾ ಇರೋದು. ಸಾರಾ ಮಹೇಶ್ ಕೂಡ ಪ್ರಭಾವಿ ನಾಯಕರಿದ್ದಾರೆ JDSನಿಂದ ಆ ಭಾಗದಲ್ಲಿ. ಪ್ರಮುಖವಾಗಿ ಎಲ್ಲ ಪಕ್ಷದ ನಾಯಕರ ಜೊತೆಗೆ ಒಳ್ಳೆ ಒಡನಾಟ ಮತ್ತು ಸಂಬಂಧ ಇಟ್ಕೊಂಡಿದ್ದಾರೆ. ಒಂದು ವೇಳೆ ಅವರನ್ನು ಅಭ್ಯರ್ಥಿ ಮಾಡಿದ್ರೆ ಮತ್ತಿನ್ಯಾವುದೋ ನಾಯಕರು ಅಥವಾ ಮೈತ್ರಿ ಇರೋದ್ರಿಂದ ಯಾರು ಕೂಡ ಅವ್ರಿಗೆ ಓಟ್ ತಪ್ಪಿಸೋ ಪ್ರಯತ್ನ ಅಥವಾ ಒಳಗೊಳಗೆ ಷಡ್ಯಂತ್ರ ಮಾಡೋದು ಅಂಥದ್ದು ಯಾವುದೂ ಆಗೋದಿಲ್ಲ ಅನ್ನೋ ವಿಶ್ವಾಸನೂ ಕೂಡ ಇದೆ. ಇದೆಲ್ಲವೂ ಮೈತ್ರಿಗೆ ಪ್ಲಸ್ ಆಗುತ್ತೆ. ಹಳೆ ಮೈಸೂರು ಭಾಗದಲ್ಲಿ, ಅದರಲ್ಲೂ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಅಳೆದು ತೂಗಿ ನೋಡಿದಾಗ ಸರಿಯಾದ ವ್ಯಕ್ತಿ ಅನ್ನೋ ನಿಟ್ಟಿನಲ್ಲಿ ರಾಜ್ಯ ನಾಯಕರ ಮಟ್ಟದಲ್ಲಿ ಚರ್ಚೆ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.